ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಮಾಡಿ ತುಂಬ ದಿವಸ ಆಯಿತು. ಆ್ಯಂಡ್ ಫ್ಯಾಮ್ಲಿ ಎಲ್ಲ ಈಚೆ ಹೋಗ್ತಾಯಿದ್ರಿ. ಇವ್ನು ನೋಡಿ ನನ್ನ ಚಿಕ್ಕ ಮಗ ಮತ್ತು ದೊಡ್ಡ ಮಗತ್ತು ಫುಲ್ ಜೋಶಲ್ಲಿದ್ದಾರೆ, ಟ್ರಿಪ್ ಹೋಗ್ತಾಯಿದ್ದೀರಿ ಅಂತ. ಇವ್ನು ನೋಡಿ ಕ್ಯಾಮ್ರಾ ತೆಗೆದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಹಾಯ್ ಮಾಡೋದು, ಬಾಯ್ ಮಾಡೋದು. ಇವನಿಗೆ ಸ್ವಲ್ಪ ನಾನಂದರೆ ತುಂಬ ಇಷ್ಟ. ಆ್ಯಂಡ್ ಈಗ ವೀಡಿಯೋದಲ್ಲಿ ಎಲ್ಲಿ ಹೋಗ್ತಾಯಿದ್ದೀರಿ ಏನು ಅಂತ ಹೇಳಿ ಎಲ್ಲ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ಮಿಸ್ ಮಾಡ್ದಿರ ನೋಡ್ತಾ ಇರಿ. ಆ್ಯಂಡ್ ತುಂಬ ದಿವಸ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಿಸ್ ಮಾಡ್ದಿರ ಫುಲ್ ವೀಡಿಯೋ ನೋಡಿ. ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರೆಕಮೆಂಡೇಷನ್ ಆಗಿ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ಈಗ ನೋಡಿ, ನಾನು ಹೇಳಿದ್ನಲ್ವ ಲಾಸ್ಟ್ ವೀಡಿಯೋದಲ್ಲಿ ನಾನು ರೀಸೆಂಟಾಗಿ ಮನೆ ತೊಗೊಂಡಿದ್ದೀವಿ ನಾವು ಅಂತ ಹೇಳ್ಬಿಟ್ಟು. ಆ ಮನೆ ಇದೆ, ಇದೊಂದು ಫುಲ್ ವ್ಲಾಗ್ ಮಾಡೋಣ ಅಂತ ತುಂಬ ಇಷ್ಟ, ಬಟ್ ಟೈಮ್ ಸಿಗ್ತಾಯಿಲ್ಲ, ಮಾಡ್ತೀನಿ. ಇವ್ನು ನೋಡಿ ಮತ್ತೆ ನಾನು ಎತ್ಕೊಂಡಿದ್ದೀನಿ, ಡ್ರೈವಿಂಗ್ ನಾನೇ ಆಗಿರೋದ್ರಿಂದ ನನ್ನ ಹತ್ರನೇ ಇರ್ತಾನೆ ಇವನು ಡ್ರೈವಿಂಗ್ ಮಾಡಬೇಕು ಅಂತ. ಅಲ್ಲಿ ನೋಡಿ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ವೀಡಿಯೋ ಮಾಡ್ತಾಯಿದ್ರೆ ಫ್ಯಾಮಿಲಿ ಎಲ್ಲ ಇಷ್ಟು ಜನ ಹೋಗ್ತಾಯಿದ್ವಿ. ನಾನು, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ವೈಫು, ನಮ್ಮ ಅಕ್ಕ ಮತ್ತು 4 ಜನ ಮಕ್ಕಳು ಹೋಗ್ತಾ ಇರೋದು. ಇವನಂತೂ ಫುಲ್ ಜೋಶಲ್ಲಿದ್ದಾನೆ, ಚಿಕ್ಕವನು. ದೊಡ್ಡವನು ಅಷ್ಟೇ ತುಂಬ ಜೋಶಲ್ಲಿದ್ದಾನೆ. ಆ್ಯಂಡ್ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಆಂಧ್ರ ಪ್ರದೇಶ, ಎ ಪಿಯಲ್ಲಿ ಒಂದು ಟೆಂಪಲ್ ಇದೆ, ಲಕ್ಷ್ಮೀ ನರಸಿಂಹ ಸ್ವಾಮಿದು. ಸೊ ಅದು ಬಂದ್ಬಿಟ್ಟು ಅಷ್ಟೊಂದು ಫೇಮಸ್ ಇಲ್ಲ, ಬಟ್ ಆಂಧ್ರದಲ್ಲಿ ಅದು ತುಂಬ ಫೇಮಸ್ ಟೆಂಪಲ್ಲು, ತುಂಬ ಚೆನ್ನಾಗೇ ಇರುತ್ತೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಲೈಕ್ ಕದ್ರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂದ್ಕೊತಾರೆ. ಇದು ಕದ್ರಿ ಹತ್ರ ಇರೋದಲ್ಲ, ಕರ್ನೂಲ್ ಅಂತ ಹೇಳ್ಬಿಟ್ಟು ನಂದ್ಯಾಲ ಡಿಸ್ಟಿಕಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೆಂಪಲ್ ಮಾತ್ರ, ಬೆಟ್ಟಗಳ ಮಧ್ಯದಲ್ಲಿ ತುಂಬ ಸೂಪರಾಗಿರುತ್ತೆ. ಆ್ಯಂಡ್ ನಾವು ಇವಾಗ ಹೊರಟಿರೋದು ನೈಟ್ 8 o'clock 8:30 ಅರೌಂಡ್ ಆ ಟೈಮ್ ಆಗಿತ್ತು. ಸೊ ನಾವು ಅಲ್ಲಿಂದ ಮನೆ ಬಿಟ್ವಿ, ಎಲ್ಲ ಊಟ ಗೀಟ ಮಾಡಿಕೊಂಡು ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು, ಮಕ್ಕಳಿರೋ ಪ್ರಶ್ನೆ ಅಲ್ವಾ, ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಊಟ ಎಲ್ಲ ತಿನ್ನಿಸ್ಕೊಂಡು ಹೊರಟಿದ್ದೀವಿ. ನಾನು ಹೋಗ್ತಾ ಇರೋದು ಬಂದ್ಬಿಟ್ಟು ಈಗ ಬೂದಗೇರಿ ಕ್ರಾಸಿಂದ ದೇವನಹಳ್ಳಿ ರೋಡ್ಗೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಗ್ಯಾಸ್ ಬಂಕು ಬೂದಗೇರಿಯಲ್ಲಿ ಆಗಿರೋದು. ತುಂಬ ದೊಡ್ಡದಾಗಿದೆ. ಇಲ್ಲಿಂದ ಗ್ಯಾಸ್ ಸಪ್ಲೈ ಆಗ್ತಾಯಿದೆ ಈಗೆಲ್ಲ ಸಿಟಿ ಕಡೆಯೂ, ಇಲ್ಲಿಂದನೇ ಸಪ್ಲೈ ಆಗ್ತಾಯಿದೆ. ಲೆಫ್ಟ್ ಸೈಡಲ್ಲಿ ಹೋಗ್ಬಿಟ್ರೆ ನಾವು ಏರ್ಪೋರ್ಟ್ ಬ್ಯಾಕ್ ರೋಡ್ಗೆ ಹೋಗ್ಬಿಡ್ತೀವಿ. ಆ್ಯಂಡ್ ಈಗ ಹಾಗೆ ಸ್ಟ್ರೈಟ್ ಬಂದರೆ ನಾವು ದೇವನಹಳ್ಳಿಗೆ ರೀಚ್ ಆಗಬೇಕಾದ್ರೆ ಇಲ್ಲಿ ಹೈವೇ ಬರುತ್ತಲ್ಲ, ಅದು ಈ ಹೈವೇ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಆ ಹೈವೇ ಬಂದ್ಬಿಟ್ಟು ಹೊಸ್ದಾಗಿದೆಯಲ್ವ, ಚೆನ್ನೈ ಟು ದಬಾಸ್ಪೇಟೆವರೆಗೂ ಈಗ ಪ್ರೆಸೆಂಟ್ ಇರೋವಂಥದ್ದು ಹೈವೇ ಇದು. ಹೈವೇ ಅಂತೂ ಇಲ್ಲಿಂದ ಸೂಪರಾಗಿದೆ ಫ್ರೆಂಡ್ಸ್. ನಾನು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದಾಗ ವ್ಲಾಗ್ ಮಾಡಲಿಲ್ಲ, ಬಟ್ ಇದೇ ಹೈವೇದಲ್ಲಿ ಬಂದೆ ದಬಾಸ್ಪೇಟೆಯಿಂದ. ಸೂಪರಾಗಿದೆ ಹೈವೇ. ದಬಾಸ್ಪೇಟೆಯಿಂದ ದೇವನಹಳ್ಳಿಗೆ ನಾನು ಅರೌಂಡು 26 ಮಿನಿಟ್ಸಲ್ಲಿ ಬಂದಿದ್ದೀನಿ. ಸೂಪರಾಗಿದೆ ರೋಡ್ ಅಂತೂ. ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು 120, ಬಟ್ 80ಯಲ್ಲಿ 100ಅಲ್ಲಿ ಹೋದರೆ ಸಾಕು ಅಂತ ನಾನು ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ ಹೈವೇ ಅಂತೂ. ನನಗೆ ತುಂಬಾ ಇಷ್ಟ ಈ ಹೈವೇದಲ್ಲಿ. ಇದರಲ್ಲಿ ಡ್ರೋನ್ ಹಾರಿಸ್ಬೇಕು ಹೊಸಕೋಟೆ ಹತ್ರ ಅಂತೂ, ವ್ಯೂ ಸೂಪರಾಗಿದೆ. ಅದಕ್ಕೆ ಟೈಮ್ ಸಿಗ್ತಾಯಿಲ್ಲ, ಅದನ್ನು ಒಂದು ಸತಿ ನಾನು ವ್ಲಾಗ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಅಲ್ಲಂತೂ. ನನಗೆ ತುಂಬಾ ಇಷ್ಟ ವ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ. ಅಲ್ಲಿ ಹೊಸಕೋಟೆ ಹತ್ರ ಬಂದ್ಬಿಟ್ಟು MVJ ಕಾಲೇಜ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಈ ಹೈವೇ ಅಟ್ಯಾಚ್ ಆಗುತ್ತೆ. ಅಲ್ಲಿ ಬಂದ್ಬಿಟ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್. ವ್ಯೂ ಮಾತ್ರ ನನಗೆ ತುಂಬ ಇಷ್ಟ. ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ, ಲೆಫ್ಟ್ ಸೈಡ್ಗೆ ಹೋಗ್ಬಿಟ್ರೆ ನಾವು ದೇವನಹಳ್ಳಿ ಊರೊಳಗಡೆ ಹೋಗ್ಬೋದು. ಸೊ ಈಗ ಸ್ಟ್ರೈಟ್ ಬಂದ್ಬಿಟ್ಟೆ ನಾವು ದೇವನಹಳ್ಳಿ ಔಟ್ಸ್ಕಟ್ಸ್ಗೆ ಬರ್ತೀವಿ. ಲೈಕ್ ಔಟ್ಸ್ಕಟ್ಸ್ ಅಂತ ಹೇಳಿದ್ರೆ ನಂದಿ ಕ್ರಾಸ್ ಇದೆಯಲ್ವ, ನಂದಿ ಕ್ರಾಸ್ ಹತ್ರ ಬಂದುಬಿಡ್ತೀವಿ. ಸೊ 2 ಮಿನಿಟ್, ಮೇ ಬಿ 5 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ. ಊರು ಒಳಗಡೆ ಹೋಗ್ಬಿಟ್ಟು ಬರೋದು ಬದಲು ಹೀಗೆ ಬಂದುಬಿಡ್ಬೋದು. ನೋಡ್ತಾ ಇದ್ದೀರಲ್ಲ, ಈಗ ತಾನೇ ಜಸ್ಟ್ ನಾನು ಹೈವೇಗೆ ತೊಗೊಂಡೆ. ಸೂಪರಾಗಿದೆ. ಈ ಹೈವೇದಲ್ಲಿ ಟ್ರಾವೆಲ್ ಮಾಡಿರೋರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ರೋಡ್ ಹೇಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೋರ್ ಓವರ್, ನನಗೆ ದಬಾಸ್ಪೇಟೆಯಿಂದ ನಾನು ಬಂದಿರೋದು ಹೊಸಕೋಟೆವರೆಗೂ ನೋಡಿದ್ದೀನಿ, ಆಲ್ಮೋಸ್ಟ್ ಮಾಲೂರುವರೆಗೂ ಅಲ್ಲಲ್ಲಿ ನೋಡಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಯಾರಾದರೂ ಟ್ರಾವೆಲ್ ಮಾಡಿರೋರು ಇದ್ದರೆ ಸ್ವಲ್ಪ ತಿಳಿಸ್ಕೊಡ್ಬೋದು. ಆ್ಯಂಡ್ ಹೊಸಕೋಟೆಯಿಂದ ದೇವನಹಳ್ಳಿಗೆ ಹೋಗ್ಬೇಕಾದ್ರೆ ನಿಮಗೆ ಒಂದೇ ಒಂದು ಟೋಲು ಸಿಗೋಲ್ಲ. ದೇವನಹಳ್ಳಿಯಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಟೋಲ್ ಸಿಗುತ್ತೆ. ಬಟ್ ಹೈವೇ ಅಂತೂ ಸೂಪರಾಗಿದೆ ಗೈಸ್. ಈ ಹೈವೇದಲ್ಲಿ ಟ್ರಾವೆಲ್ ಮಾಡಿರೋರು ಮಿಸ್ ಮಾಡ್ದಿರೋ ಈ ವಿಡಿಯೋ ನೋಡಿದ್ರೆ ಖಂಡಿತ ಒಂದು ಮೆಸೇಜ್ ಮಾಡಿ, ಹೈವೇ ಹೇಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಇದಕ್ಕೆ ಹೋಗ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಮ್ಮ ಮನೆ ದೇವರದ್ದು ದೇವಸ್ಥಾನ. ಆ್ಯಂಡ್ ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ವೆಂಕಟೇಶ್ವರ ಸ್ವಾಮಿಯವರು ಬಂದ್ಬಿಟ್ಟು ಭೂಮಿಗೆ ಬಂದ ಮೊದಲನೇ ಬಾರಿಗೆ ಇಲ್ಲಿ ಒಂದು ಹೆಜ್ಜೆ ಇಟ್ಟಿರ್ತಾರೆ. ಆ ಪಾದದ ಗುರುತು ಈಗಲೂ ಇದೆ. ಅಲ್ಲಿ ಹೆಜ್ಜೆ ಇಟ್ಟು ಮತ್ತೆ ಬೆಟ್ಟದಿಂದ ಕೆಳಗಡೆ ಹಿಡಿದು ಅಲ್ಲಿ ಶಿಲೆ ಆಗಿರುವಂಥದ್ದು. ಆ ಪಕ್ಕದಲ್ಲೇ ಲಕ್ಷ್ಮೀ ದೇವಿಯವರು ಬಂದು ವೆಂಕಟೇಶ್ವರ ಸ್ವಾಮಿನ ಹುಡ್ಕೊಂಡ್ಬಂದು ಅಲ್ಲಿ ಶಿಲೆ ಆಗಿರುವಂಥದ್ದು ನಾನು ನಿಮಗೆ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಸೊ ನಾನು ನೋಡಿದ್ರಲ್ಲ, ಇಲ್ಲಿ ಬಂದ್ಬಿಟ್ಟು ಈಗ ಹೈವೇಯಿಂದ ಮತ್ತೆ ಲೆಫ್ಟ್ ತೊಗೊಂಡು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸರ್ವಿಸ್ ರೋಡಲ್ಲಿ ಹೋಗ್ತಾ ಅರೌಂಡ್ 1 ಕಿಲೋಮೀಟರ್ ಮುಂದಕ್ಕೆ ಹೋದರೆ ನಮಗೆ ಸಿಗೋವಂಥದ್ದೇ ನ್ಯಾಷನಲ್ ಹೈವೇ, ಬ್ಯಾಂಗ್ಳೂರ್ ಟು ಹೈವೇ. ಅದು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ
ಕನ್ಯಾಕುಮಾರಿ ಟು ಕಾಶ್ಮೀರ್ ಹೈವೇ ಅಂತಾರಲ್ವ ಅದೇ ಅದು. ಸಾರಿ, ಕನ್ಯಾಕುಮಾರಿ ಟು ಕಾಶ್ಮೀರು. ತುಂಬ ಚೆನ್ನಾಗಿದೆ ಈ ಹೈವೇನೂ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಸತಿನೂ ಓಡಾಡಿದ್ದೀನಿ, ಎಲ್ಲೂ ಡಿಸ್ಟರ್ಬೆನ್ಸ್ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ ಹೈವೇ. ನನಗಂತೂ ತುಂಬ ಇಷ್ಟ ಈ ಹೈವೇದಲ್ಲಿ ಟ್ರಾವೆಲ್ ಮಾಡಬೇಕಂತ ಹೇಳಿದ್ರೆ, ಬಿಕಾಸ್ ಏನು ಟೆನ್ಷನ್ ಇಲ್ಲ. ಟೋಲ್ ಸಿಗಿರುತ್ತೆ, ಶಾಪ್ಸ್ ಇರುತ್ತೆ ಅಲ್ಲಲ್ಲಿ, ಮತ್ತು ಆಂಧ್ರ ಪ್ರದೇಶದ್ದು ಮತ್ತು ನಮ್ಮ ಕರ್ನಾಟಕದ್ದು ಟೋಲ್ಸು, ಹೋಟೆಲ್ಸು ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಈ ಹೈವೇದಲ್ಲಿ. ಈಗ ಆಲ್ಮೋಸ್ಟ್ ಮಲ್ಕೊಳ್ಳೋ ಟೈಮ್ ಆಗಿಬಿಟ್ಟಿದೆ, ಅವ್ರು ನಿದ್ದೆ ಮಾಡಬೇಕು. ಸೊ ನಾನು ಬಂದುಬಿಟ್ಟೆ ದೇವನಹಳ್ಳಿ ಹತ್ರ ಬಂದು ಇಲ್ಲಿ ಟರ್ನ್ ತೊಗೊಂಡ್ಬಿಟ್ರೆ ನಾವು ನಮ್ಮ ಮೇನ್ ಹೈವೇಗೆ ಬಂದಂಗೆ. ಇಲ್ಲಿಂದ ಅರೌಂಡ್ ನಾನೊಂದು 230 ಕಿಲೋಮೀಟರ್ಸ್ 240 ಕಿಲೋಮೀಟರ್ಸ್ ಹೈವೇದಲ್ಲಿ ಒಂದೇ ರೋಡು, ಎಲ್ಲೂ ಟರ್ನಿಂಗ್ಸ್ ತೊಗೊಳ್ಳೋವಂಥದ್ದಿಲ್ಲ, ಈ ರೋಡ್ ಡೈವರ್ಷನ್ ತೊಗೊಳ್ಳೋದಂಥದ್ದಿಲ್ಲ, ಏನೂ ಇಲ್ಲ. ಒಂದೇ ಹೈವೇ ತುಂಬ ಚೆನ್ನಾಗಿ ಹೋಗ್ತಾ ಇರ್ಬೋದು ಪೀಸಾಗಿ. ಟಾಪ್ ಗೇರ್ ಹಾಕ್ಕೊಂಡು ಒಂದು 60, 70 ಅಥವಾ 80 ಸ್ಪೀಡಲ್ಲಿ ಹೋಗ್ತೀನಿ. ನಾನು ಆಲ್ಮೋಸ್ಟ್ 80 ಸ್ಪೀಡಲ್ಲಿ ಹೋಗ್ತೀನಿ, ಬಿಕಾಸ್ ಫ್ಯಾಮ್ಲಿ ಇರುತ್ತಲ್ವ, ಅದಕ್ಕೋಸ್ಕರ ನಾನು 80 ಸ್ಪೀಡ್ಗಿಂತ ಜಾಸ್ತಿ ಹೋಗಲ್ಲ. ಸಾಕು, ಫ್ಯಾಮ್ಲಿ ಜೊತೆ ಹೋಗುವಾಗ 70, 60, 80 ಈ ರೇಂಜಲ್ಲಿ ಹೋದ್ರೂ ನಮ್ಮ ಡೆಸ್ಟಿನೇಷನ್ ಆರಾಮಾಗಿ ರೀಚ್ ಆಗ್ಬೋದು. ಸೊ ಮಾರ್ನಿಂಗೆ ನಾವು ಅಲ್ಲಿ ರೀಚ್ ಆದರೂ ಪರವಾಗಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ, ಈಗ ನಾವು ನಮ್ಮ ರಿಲೇಟಿವ್ಸ್ ಮನೆಗೂ ಯಾವುದಕ್ಕೂ ಹೋಗೋದಿಲ್ಲ, ಬಿಕಾಸ್ ನನಗೆ ಒಂದೇ ಸಂಡೇ ಇರೋದು, ವರ್ಕಿಂಗ್ ಡೇ, ಡ್ಯೂಟಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಹಾಲಿಡೇಸ್ ಎಲ್ಲ ಏನೂ ಇಲ್ಲ. ಸೊ ಈಗ ಸಾಟರ್ಡೆ ನೈಟ್ ಇಲ್ಲಿ ಬಿಡ್ತಾ ಇದ್ದೀವಿ. ಸಂಡೇ ಎಲ್ಲ ಟೆಂಪಲ್ ನೋಡಿಕೊಂಡು ನಮ್ಮ ಅಕ್ಕವ್ರನ್ನ ಊರಲ್ಲಿ ಬಿಟ್ಬಿಟ್ಟು ನಾವು ಹಾಗೆ ರಿಟರ್ನ್ ಆಗಿಬಿಡ್ಬೇಕು. ಸೊ ಅದಕ್ಕೋಸ್ಕರ ಯಾರ ಮನೆಗೂ ಹೋಗೋವಂಥದ್ದು ಏನೂ ಇಲ್ಲ. ಆ್ಯಂಡ್ ಈ ಹೈವೇದಲ್ಲಿ ನೋಡ್ತಾ ಇದ್ದೀರಲ್ವ, ದೇವನಹಳ್ಳಿಯಿಂದ ಹಾಗೆ ಸೀದಾ ಬರ್ತಾ ಸ್ಟ್ರೈಟ್ ಒಂದೇ ರೋಡ್ ಬರ್ತಾ ಇದ್ದರೆ ಇಲ್ಲಿ ಪೆನುಗೊಂಡ ಹತ್ರ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ವ ರೈಟ್ ಸೈಡಲ್ಲಿ, ನಾನು ನೈಟ್ ಟೈಮ್ ಆಗಿರೋದ್ರಿಂದ ಸೊ ಗ್ಲಾಸಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ, ಅದಕ್ಕೋಸ್ಕರ ಲೈಟಿಂಗ್ ಆ ಥರ ಕಾಣಿಸ್ತಾ ಇದೆ. ಈ ರೈಟ್ ಸೈಡಲ್ಲಿ ಬರುವಂಥ ಕಂಪ್ನಿ ಅಂತ ತುಂಬ ಫೇಮಸ್ಸು. ಇದು ಯಾವ ಕಂಪ್ನಿ ಅಂತೇಳಿ ತುಂಬ ಜನಕ್ಕೆ ಗೊತ್ತು, ವರ್ಲ್ಡ್ ವೈಡ್ ಗೊತ್ತು ಅಂತಲೇ ಅನ್ಕೊತಾ ಇದ್ದೀನಿ. ಈ ಕಂಪ್ನಿ ಹೆಸರು ಬಂದ್ಬಿಟ್ಟು ಯಾರಾದರೂ ನೋಡಿದರೆ ಮೆನ್ಷನ್ ಮಾಡಿ. ಈ ಕಂಪ್ನಿ ಬಂದ್ಬಿಟ್ಟು ಕಾರ್ ಕಂಪ್ನಿ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿರೋರು ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಗೊತ್ತು ಅಂತಲೇ ನಾನು ಅನ್ಕೊತಾ ಇದ್ದೀನಿ. ಆ್ಯಂಡ್ ಟೆಂಪಲ್ ವಿಶೇಷತೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಗೊತ್ತಿರೋದು ತುಂಬ ಕಮ್ಮಿನೇ. ನನ್ನ ಬುದ್ಧಿ ಬಂದಾಗಿಂದ ನಾನಿದು 2ನೇ ಸತಿನೋ 3ನೇ ಸತಿನೋ ಅಷ್ಟೇ ಹೋಗ್ತಾ ಇರೋದು. ಬಟ್ ಟೆಂಪಲಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಸ್ನಾನ ಮಾಡೋಕ್ಕಾಗಿರ್ಬೋದು, ಆ ಟೆಂಪಲ್ದು ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒನ್ಸು ಆಂಧ್ರ ಕಡೆ ಹೋದಾಗ ವಿಸಿಟ್ ಮಾಡಿ. ಅದ್ರ ಪಕ್ಕದಲ್ಲೇ ಅರೌಂಡ್ ಒಂದು 60-70 ಕಿಲೋಮೀಟರ್ಸ್ ಸರೌಂಡಿಂಗಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದ್ದಾವೆ. ಬೆಲೂನ್ ಕೇವ್ಸ್ ಅಂತ ಹೇಳಿಬಿಟ್ಟು, ಮತ್ತು ಇನ್ನೂ ತುಂಬಾ ಇದ್ದಾವೆ ಫ್ರೆಂಡ್ಸು. ನಮ್ಮ ಇದಾರಲ್ವ, ಕಾಲಜ್ಞಾನ ಬರೆದಂಥವ್ರು ವೀರಬ್ರಹ್ಮಸ್ವಾಮಿ, ಅವ್ರದ್ದು ಟೆಂಪಲ್ಸು ಮತ್ತು ಗುಹೆಗಳು ತುಂಬಾ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ಸೂಪರಾಗಿದೆ. ನಾನು ಮಾರ್ನಿಂಗ್ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗಿ ರೆಡಿ ಆಗಿರಲಿಲ್ಲ, ಟಿಫನ್ ಮಾಡಿಕೊಂಡು ಬಂದಿದ್ದೀವಿ. ಸೊ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಟೆಂಪಲ್ ಹತ್ರ ಬಂದಮೇಲೆ ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಇದ್ರದ್ದು ಫುಲ್ ವೀಡಿಯೋ ಯಾವ ಥರ ಬರಬೇಕು ಏನು ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಇನ್ನೊಂದು ವೀಡಿಯೋ ಇದೆ, ಇದಕ್ಕೆ ಮುಂಚೆ ಲಾಸ್ಟ್ ಟೈಮ್ ಬಂದಿರೋವಂಥದ್ದು ವೀಡಿಯೋ, ಅದನ್ನೊಂದು ಸತಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ ವೀಡಿಯೋದಲ್ಲಿ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ವ, ಆ ನೀರು ಹತ್ರ ಅಲ್ಲಿ ಬಂದ್ಬಿಟ್ಟು ನಿಮಗೆ ಫಾಲ್ಸ್ ಥರನೇ ಕಾಣಿಸುತ್ತೆ. ಅದು ತುಂಬ ಚೆನ್ನಾಗಿದೆ. ಆ ವಿಡಿಯೋದಲ್ಲಿ ಮಾನ್ಸೂನಲ್ಲಿ ಬಂದಾಗ ಮೇ ಬಿ ಅಲ್ಲಿ ನೀರು ಬರ್ತಾಯಿತ್ತು, ನಾನು ನೋಡಿದ್ದೀನಿ. ಸೊ ಈ ಸತಿ ಸ್ವಲ್ಪ ಇನ್ನೂ ವಾಟರ್ ಫ್ಲೋ ಜಾಸ್ತಿ ಆಗಲಿಲ್ಲ. ನಾವು ಬಂದು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ನೋಡಿ, ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಮ್ಮ ವೈಫು ರೆಡಿ ಆಗಿಬಿಟ್ಟಿದ್ದಾರೆ. ನಾನು ರೆಡಿ ಆಗ್ತಾ ಇರೋದು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ ಅಂತ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟೆಂಪಲ್ ಹತ್ರ ಬಂದು ಟೆಂಪಲ್ ನೋಡಿಕೊಂಡು ಈಗ ನಾವು ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿಬಿಟ್ಟು ನೋಡಿ ಮುಂದೆ ಹೋಗ್ತಾ ಇದ್ದಾರೆ. ನಾನು ಪೂಜೆ ಸಾಮಾನು ಎಲ್ಲ ತೊಗೊಂಡು ಅಮ್ಮ ಎಲ್ಲ ಮುಂದೆ ಹೋದರು. ನಾನು ನಮ್ಮ ಮಿಸ್ಸಸ್ಸು ರೆಡಿ ಆಗಿಬಿಟ್ಟು ಕಾರ್ ಲಾಕ್ ಮಾಡ್ಕೊಂಡು ಬಂದುಬಿಟ್ವಿ. ಆ್ಯಂಡ್ ಈಗ ನೋಡಿ ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನವೂ ಮುಗೀತು ಫ್ರೆಂಡ್ಸ್. ನಾವು ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ. ಆ್ಯಂಡ್ ಟೆಂಪಲ್ ಇದು ಬಂದ್ಬಿಟ್ಟು 1 o'clock-ಇಂದ 3:30ವರೆಗೂ ಕ್ಲೋಸ್ ಇರುತ್ತೆ ಆಫ್ಟರ್ ಮಧ್ಯಾಹ್ನ ಟೈಮಲ್ಲಿ. ಸೊ ಅದಕ್ಕೋಸ್ಕರ ನಾವು ಬಂದು ದರ್ಶನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನರಸಿಂಹಸ್ವಾಮಿದು ಮತ್ತು ಲಕ್ಷ್ಮೀ ದೇವಿಯವ್ರದ್ದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಿಯವ್ರದ್ದು ನನಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂಥರ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲನೂ ಮಾಡ್ಕೊಂಡ್ವಿ. ಇಲ್ಲಿ ಈಚೆಗಡೆ ಬಂದ್ಬಿಟ್ಟು ನಮ್ಮ ಮಗ, ನಮ್ಮ ಅಪ್ಪ, ಅಮ್ಮ ಎಲ್ಲನೂ ಬೊಟ್ಟಿಟ್ಕೊಂಡು ಇಲ್ಲಿ ಇದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಮಿಸ್ಸಸ್ ಬಂದು ನನಗೆ ಬೊಟ್ಟಿಡ್ತಾ ಇದ್ದಾರೆ. ಇವು ಚಿಕ್ಕ ನುಡಿಗೆ ಒಳ್ಳೆ ರಿಯಾಕ್ಷನ್ ಕೊಡ್ತಾನೆ, ಹೋಗು ಬೇಡ ನನಗೆ ಅಂತ ಹೇಳಿಬಿಟ್ಟು ಬೇಡ ಅಂತೇಳಿ ತಿರ್ಕೊಂಬಿಟ್ಟಿದ್ದಾನೆ. ಅವ್ರ ಅಮ್ಮಗಿಂತ ನಾನಂದರೆ ಜಾಸ್ತಿ ಇಷ್ಟ ಅವನಿಗೆ. ಆ್ಯಂಡ್ ಇವ್ರು ನೋಡಿ ಫ್ಯಾಮ್ಲಿ ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೊಂಡ್ರು. ನಾನು ಮತ್ತೆ ಸೆಲ್ಫಿ ತೊಗೊಂಡೆ. ಆ್ಯಂಡ್ ನಾನು ಹೇಳಿದ್ನಲ್ವಾ,
ಅದು ಈಗ ತೋರಿಸ್ತೀನಿ. ವೆಂಕಟೇಶ್ವರ ಸ್ವಾಮಿ ಅವ್ರದ್ದು ಹೆಜ್ಜೆ ಗುರುತು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಟೆಂಪಲ್ ಓವರ್ ವ್ಯೂ ಫ್ರೆಂಡ್ಸ್. ಇದು ಓವರ್ ಆಲ್ ವ್ಯೂ ಈ ಥರ ಇದೆ ಟೆಂಪಲ್ದು. ತುಂಬಾ ಚೆನ್ನಾಗಿದೆ. ಮಳೆ ಟೈಮಲ್ಲಿ ಬಂದರೆ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ಇವ್ರು ನೋಡಿ ಕೋತಿಗಳ ಥರ ಎಕ್ಕೆ ಆಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆಯಲ್ವ ನಿಮಗೆ ಪಾದದ ಗುರುತು, ಅದೇ ನಾನು ಹೇಳಿದಂಥ ಪಾದದ ಗುರುತು. ಆ್ಯಂಡ್ ಇದು ವಿಶೇಷತೆಗಳು ಇನ್ನೂ ಇದ್ದಾವೆ, ಬಟ್ ನನಗೆ ಗೊತ್ತಿರೋದು ಸ್ವಲ್ಪನೇ. ಆ್ಯಂಡ್ ಇಷ್ಟು ಮಾತ್ರ ನಾನು ನೋಡಿರೋದು. ಆ್ಯಂಡ್ ಇದ್ರದ್ದು ಇನ್ನೊಂದು ವೀಡಿಯೋನೂ ಇದೆ, ನೋಡಿ ಬೇಕಾದರೆ.